श्रीमत्सद्ब्रह्मणे नमः। अथ ब्राह्मे महापुराणे 93 193 ಅಧ್ಯಾಯವು. ವ್ಯಾಸನು ಹೇಳತೊಡಗಿದನು. ಬಳಿಕ ಆ ಕೃಷ್ಣನು ರಾಜಮಾರ್ಗದಲ್ಲಿ ಬರುತ್ತಾ ಕೈಯಲ್ಲಿ ಗಂಧದ ಬಟ್ಟಿಲನ್ನು ಹಿಡಿದುಕೊಂಡು ಎದುರಿಗೆ ಬರುತ್ತಿರುವ ನವಯೌವನಶಾಲಿನಿಯಾದ ಕುಬ್ಜೆ ಒಬ್ಬಳನ್ನು ಕಂಡನು. ಆಗ ಕೃಷ್ಣನು ಅವಳನ್ನು ಕುರಿತು, ಎಲ ಕಮಲನಯನೆಯೇ, ನೀನು ಯಾರಿಗೆ ಈ ಅನುಲೇಪನವನ್ನು ತೆಗೆದುಕೊಂಡು ಹೋಗುತ್ತಿರುವೆ? ನಿಜವಾಗಿ ಹೇಳು ಎಂದು ಮಧುರವಾಗಿ ಪ್ರಶ್ನಿಸಿದರು. ಹೀಗೆ ಶ್ರೀಕೃಷ್ಣನು ಕುತೂಹಲದಿಂದ ಕೇಳಲಾಗಿ ಆ ಕುಬ್ಜೆಯು ಅವನಲ್ಲಿ ಅನುರಾಗವನ್ನು ತಾಳಿದಳು. ಅವಳ ನೋಟವು ಬಲರಾಮನಿಗಿಂತಲೂ ವಿಶೇಷವಾಗಿ ಅವನ ಕಡೆಯೇ ಹೊರಡುತ್ತಿತ್ತು. ಆಗ ಅವಳು ಮಧುರವಾಗಿ ಇಂತೆಂದು ನುಡಿದಳು. ಎಲೈ ಕಾಂತನೆ, ನನ್ನನ್ನು ನೀನರಿಯದಿರುವುದೇಕೆ? ನನ್ನ ಮೈಯೆಲ್ಲವೂ ಸೊಟ್ಟು ಸೊಟ್ಟಾಗಿರುವುದರಿಂದ ನನಗೆ ನೈಕವಕ್ರೆ ಎಂದೇ ಪ್ರಸಿದ್ಧಿಯಾಗಿರುವುದು. ಕಂಸನು ನನ್ನನ್ನು ಗಂಧವನ್ನು ಸಿದ್ಧಗೊಳಿಸಲು ನೇಮಿಸಿರುವನು. ಮತ್ತೊಬ್ಬರು ಅರೆದು ತಂದ ಗಂಧವು ಕಂಸನಿಗೆ ಹಿತವಾಗುವುದಿಲ್ಲ. ಅವನಿಗೆ ನನ್ನ ಮೇಲೆ ಬಹುವಾಗಿ ಅನುಗ್ರಹ ಉಂಟಾಗಿ ಬೇಕಾದ ಸಂಪತ್ತನ್ನು ನನಗೆ ಕೊಟ್ಟಿರುವನು ಎಂದಳು. ಆಗ ಶ್ರೀಕೃಷ್ಣನು ಕುಬ್ಜೆಯನ್ನು ಕುರಿತು, ಎಲೆ ಮನೋಹರ ವದನೆ, ಸುವಾಸನೆಯನ್ನು ಬೀರುತ್ತಿರುವ ಈ ಸುಂದರವೂ ರಾಜಯೋಗ್ಯವೂ ಆದ ಗಂಧವನ್ನು ನಾವಿಬ್ಬರು ಮೈಗೆ ತೊಡೆದುಕೊಳ್ಳಲು ಸಾಕಾಗುವಷ್ಟು ಕೊಡುವೆಯಾ ಎಂದನು. ಆ ಮಾತನ್ನು ಕೇಳುತ್ತಲೇ ಆ ಕುಬ್ಜೆಯು ಆದರದಿಂದ ತೆಗೆದುಕೊಳ್ಳಬಹುದೆಂದು ಹೇಳಿ ಅವರ ಮೈಗೆ ತೊಡೆದುಕೊಳ್ಳಲು ಉಚಿತವಾದ ಅನುಲೇಪನವನ್ನು ಶ್ರೀಕೃಷ್ಣನಿಗೆ ಕೊಟ್ಟಳು. ಬಳಿಕ ಆ ಪುರುಷ ಶ್ರೇಷ್ಠರಿರುವರು ಆ ಗಂಧವನ್ನು ಅಂದವಾಗಿ ಮೈಗೆ ತೊಡೆದುಕೊಂಡರು. ಆಗ ಅವರು ಕಾಮನ ಬಿಲ್ಲಿನಿಂದ ಅಲಂಕೃತವಾದ ಬಿಳಿಯ ಮತ್ತು ಕರಿಯ ಮೋಡಗಳಂತೆ ಶೋಭಿಸಿದರು. ಅನಂತರ ವಕ್ರತೆಯನ್ನು ಸರಿಪಡಿಸುವುದರಲ್ಲಿ ನಿಪುಣನಾದ ಆ ಶ್ರೀಕೃಷ್ಣನು ತನ್ನ ಕೈಯ ತುದಿ ಬೆರಳುಗಳೆರಡರಿಂದ ಆ ಕುಬ್ಜೆಯನ್ನು ಚಿಬುಕು ಪ್ರದೇಶದಲ್ಲಿ ಹಿಡಿದುಕೊಂಡು, ಅಂದರೆ ಗಲ್ಲವನ್ನು, ಅವಳ ಕಾಲುಗಳನ್ನು ತನ್ನ ಪಾದಗಳಿಂದ ಮೆಟ್ಟಿ ಹಿಡಿದು ಮೇಲಕ್ಕೆಳೆದು ಸರಿಯಾಗಿ ನಿಲ್ಲಿಸಿದನು. ಆಗ ಆ ಕುಬ್ಜೆಯು ತನ್ನ ವಕ್ರತೆ ಎಲ್ಲವನ್ನೂ ತೊರೆದು ನೆಟ್ಟಗಾದಳಲ್ಲದೆ ಹೆಂಗಸರಲ್ಲೆಲ್ಲ ಉತ್ತಮಾಂಗನೆ ಎನಿಸಿದಳು. ಬಳಿಕ ಆ ಕುಬ್ಜೆಯು ವಿಲಾಸದಿಂದ ಬಳಕುತ್ತಾ ಅನುರಾಗದಿಂದ ತುಂಬಿದ ಹೃದಯವುಳ್ಳವಳಾಗಿ ಶ್ರೀಕೃಷ್ಣನ ಸೆರಗನ್ನು ಹಿಡಿದು ಮೆಲ್ಲ ಮೆಲ್ಲನೆ ನಮ್ಮ ಮನೆಗೆ ಬಾರೆಂದು ನುಡಿದಳು. ಆಗ ಶ್ರೀಕೃಷ್ಣನು ಬಲರಾಮನ ಮುಖವನ್ನು ನೋಡಿ ಆ ಕುಬ್ಜೆಯನ್ನು ಕುರಿತು, ನಿನ್ನ ಮನೆಗೆ ಬರುತ್ತೇನೆಂದು ಹೇಳಿ ಅವಳನ್ನು ಬೀಳ್ಕೊಟ್ಟು ಗಟ್ಟಿಯಾಗಿ ನಕ್ಕನು. ಅನಂತರ ಅಂದವಾಗಿ ಗಂಧವನ್ನು ವಿಧ ವಿಧವಾಗಿ ವಿನ್ಯಾಸದಲ್ಲಿ ಲೇಪಿಸಿಕೊಂಡು ಬಣ್ಣ ಬಣ್ಣದ ಹೂವಿನ ದಂಡೆಗಳಿಂದ ಶೋಭಿಸುತ್ತಿರುವ ಆ ರಾಮಕೃಷ್ಣರಿಬ್ಬರು ಧನುಷ್ಯಾಲೆಗೆ ಬಂದರು. ಬಳಿಕ ಅವರಿಬ್ಬರೂ ಅಲ್ಲಿರುವ ಕಾವಲಿನವರನ್ನು ಕುರಿತು, ಪ್ರಖ್ಯಾತರಾದ ಧನುಶ್ರೇಷ್ಠವೆಲ್ಲಿ ಎಂದು ಕೇಳಿದರು. ಆ ಕಾವಲಿನವರು ಇದೊಂದು ಮಹಾಧನಸ್ಸನ್ನು ತೋರಿಸಿದ್ದರು. ತತ್ಕ್ಷಣವೇ ಶ್ರೀಕೃಷ್ಣನು ಆ ಧನುಸ್ಸಿಗೆ ಕೈಯ ಹಾಕಿ ಸೆಳೆದುಕೊಂಡು ಅದನ್ನು ಹೆದೆಯೇರಿಸಿದನು. ಅವನು ಬಲವಾಗಿ ಬಗ್ಗಿಸಿ ಆ ಧನುಸ್ಸಿಗೆ ಹೆದೆಯನ್ನು ಏರಿಸುತ್ತಿರುವಾಗ ಆ ಧನುಸ್ಸು ಮುರಿದೇ ಹೋಯಿತು. ಆಗ ಬಹು ಭಾರೀ ಶಬ್ದವಾಯಿತು. ಮಧುರ ಎಲ್ಲವೂ ಆ ಸದ್ದಿನಿಂದ ತುಂಬಿ ಹೋಯಿತು. ಆ ಧನಸ್ಸು ಮುರಿಯುತ್ತಲೇ ಅಲ್ಲಿ ಕಾವಲಿದ್ದ ಸೈನಿಕರೆಲ್ಲರೂ ರಾಮಕೃಷ್ಣರ ಮೇಲೆ ಒಟ್ಟಿಗೆ ಏರಿ ಬಂದರು. ಆಗ ಅವರಿಬ್ಬರು ಆ ಕಾವಲಿನ ಸೈನ್ಯವೆಲ್ಲವನ್ನೂ ಕತ್ತರಿಸಿ ಕಡಹಿ ಆ ಧನುಶ್ಶಾಲೆಯಿಂದ ಈಚೆಗೆ ಬಂದರು. ಇಷ್ಟರಲ್ಲಿ ಅಕ್ರೂರನು ಮಧುರೆಗೆ ಹಿಂದಿರುಗಿ ಬಂದ ವೃತ್ತಾಂತವೂ ಧನಸ್ಸು ಮುರಿದು ಹೋದ ಸಂಗತಿಯೂ ಕಂಸನಿಗೆ ತಿಳಿಯಲು ಅವನು ಚಾಣೂರ ಮುಷ್ಟಿಕರನೆಂಬ ಜಟ್ಟಿಗಳನ್ನು ಕರೆದು ನುಡಿದನು. ಎಲೈ ಬಲಶಾಲಿಗಳೇ, ಇಲ್ಲಿಗೆ ಆ ಗೋಪಾಲಕರಾದ ಬಾಲಕರು ಬಂದಿರುವರು. ಅವರು ನನ್ನ ಪ್ರಾಣವನ್ನು ಹರಣ ಮಾಡಲು ತೊಡಗಿರುವರು. ನೀವು ಅವರನ್ನು ನನ್ನ ಮುಂದೆ ಮಲ್ಲಯುದ್ಧದಲ್ಲಿ ಕೊಂದು ಕೆಡಹಬೇಕು. ಆ ಮಲ್ಲಯುದ್ಧದಲ್ಲಿ ಅವರೀರುವರು ಹತರಾದ ಮೇಲೆ ನಾನು ನಿಮಗೆ ಸುಪ್ರೀತನಾಗಿ ನೀವು ಕೇಳಿದ್ದುದನ್ನೆಲ್ಲವನ್ನೂ ಕೊಡುವೆನು. ಇದು ಎಂದಿಗೂ ಸುಳ್ಳಲ್ಲ. ನನ್ನ ಶತ್ರುಗಳಾದ ಆ ಗಲ್ಲ ಹುಡುಗರನ್ನು ನೀವು ನ್ಯಾಯದಿಂದಲಾದರೂ ಸರಿಯೇ, ಅನ್ಯಾಯದಿಂದಲಾದರೂ ಸರಿಯೇ ಕೊಂದೇ ತೀರಬೇಕು. ಅವರನ್ನು ಕೊಂದುದ್ದೇ ಆದರೆ ನಿಮ್ಮಿಬ್ಬರಿಗೂ ಈ ರಾಜ್ಯವು ಸಮಪಾಲು ದೊರೆಯುತ್ತೆಂದೇ ತಿಳಿಯಿರಿ ಎಂದನು. ಈ ರೀತಿ ಆ ಕಂಸನು ಆ ಜಟ್ಟಿಗಳಿಗೆ ಅಪ್ಪಣೆ ಮಾಡಿ ಕಳುಹಿಸಿಕೊಟ್ಟ ನಂತರ ಮಾವಟಿಗನನ್ನು ಕರೆದು ಹೇಳಿದನು. ಆ ಗೋಪಾಲ ಬಾಲಕರು ಮಲ್ಲಯುದ್ಧಕ್ಕೋಸ್ಕರ ಆ ಕಾಳಗ ನಡೆಯುವ ಮಟ್ಟಿಯ ಬಳಿಗೆ ಬಂದರು. ನೀನು ಆಗ ಅಲ್ಲಿ ನೆರೆದಿರುವ ಜನರ ಸಂದಣಿಯ ಮುಂದೆ ಆ ಮಟ್ಟಿಯ ಪ್ರವೇಶ ದ್ವಾರದಲ್ಲಿ ನಮ್ಮ ಮದಿಸಿದ ಕುವಲಯ ಪೀಡವೆಂಬ ಆನೆಯನ್ನು ನಿಲ್ಲಿಸಿಕೊಂಡು ಹೇಗಾದರೂ ಮಾಡಿ ಅವರನ್ನು ಸಂಹರಿಸಿಬಿಡು ಎಂದು ಕಂಸನು ಅವನಿಗೆ ಅಪ್ಪಣೆ ಮಾಡಿ ಕಳುಹಿಸಿಕೊಟ್ಟನು. ಬಳಿಕ ಅವನ ಅಪ್ಪಣೆಯಂತೆ ಕಾಳಗ ನಡೆಯುವ ಮಂಟಪದ ಬಳಿ ಆ ಆಸನಗಳೆಲ್ಲವನ್ನೂ ಸಿದ್ಧಗೊಳಿಸಿದನು. ಇದೆಲ್ಲವನ್ನೂ ನೋಡಿ ಮರಣವು ಸಮೀಪಿಸುತ್ತಿದ್ದ ಆ ಕಂಸನು ಸೂರ್ಯನು ಉದಯಿಸುವುದನ್ನೇ ಕಾಯುತ್ತಿದ್ದನು. ಮರುದಿನ ಬೆಳಿಗ್ಗೆ ಆ ಮಧುರಾ ನಗರದ ಜನರು
ಆ ಮಟ್ಟಿಯ ಸುತ್ತಲೂ ಏರ್ಪಡಿಸಿದ್ದ ಪೀಠಗಳಲ್ಲಿ ತುಂಬತೊಡಗಿದರು. ರಾಜಾರ್ಹನಾದ ಆಸನಗಳಲ್ಲಿ ತಮ್ಮ ತಮ್ಮ ಸೇವಕರೊಡನೆ ರಾಜರು ಕುಳಿತುಕೊಂಡರು. ಮಲ್ಲಯುದ್ಧದ ಸೋಲು ಗೆಲುವುಗಳನ್ನು ನಿರ್ಣಯಿಸುವ ಮಧ್ಯಸ್ಥರ ಗುಂಪು ಆ ಮಟ್ಟಿಯ ಸಮೀಪದಲ್ಲೇ ಮಧ್ಯಭಾಗದಲ್ಲಿ ಕಂಸನ ಅಪ್ಪಣೆಯಂತೆ ನಿಂತಿತ್ತು. ಕಂಸನೂ ಸಹ ಎತ್ತರವಾದ ರಾಜಾಸನದಲ್ಲಿ ಮಂಡಿಸಿದನು. ಆ ರಂಗಶಾಲೆಯಲ್ಲಿ ಅಂತಃಪುರ ಸ್ತ್ರೀಯರಿಗೆ ಬೇರೆ ಕಡೆ ಆಸನಗಳನ್ನು ಕಲ್ಪಿಸಿದ್ದರು. ವಾರಾಂಗನೆಯರಿಗೆ ಮತ್ತೊಂದು ಕಡೆ ಪೀಠಗಳನ್ನು ಬಿಟ್ಟಿದ್ದರು. ಉಳಿದ ನಗರ ಸ್ತ್ರೀಯರಿಗೆ ಇನ್ನೊಂದು ಕಡೆ ಆಸನಗಳನ್ನು ಗೊತ್ತುಪಡಿಸಿದ್ದರು. ನಂದಗೋಪ ಮೊದಲಾದ ಗೊಲ್ಲರೆಲ್ಲರೂ ಬೇರೆ ಬೇರೆ ಆಸನಗಳಲ್ಲಿ ಕುಳಿತಿದ್ದರು. ಅಕ್ರೂರನೂ ವಸುದೇವನೂ ಒಂದು ಆಸನದ ಕೊನೆಯಲ್ಲಿ ಒಕ್ಕಡೆ ಕುಳಿತಿದ್ದರು. ದೇವಕಿಯು ತನ್ನ ಮಗನನ್ನು ಕಾಣದೆ ಬಹುಕಾಲದಿಂದಲೂ ಹಂಬಲಿಸುತ್ತಿದ್ದಳು. ಕೊನೆಗಾಲದಲ್ಲಾದರೂ ತನ್ನ ಮಗನ ಮುಖವನ್ನು ಕಾಣುವೆನೆಂಬ ಆಸೆಯಿಂದ ನಗರ ಸ್ತ್ರೀಯರ ನಡುವೆ ಒಂದು ಕಡೆ ಕುಳಿತಿದ್ದಳು. ಆಗ ವಾದ್ಯಗಳು ಮೊಳಗತೊಡಗಿದವು. ಚಾಣೂರನು ಗರ್ವದಿಂದ ಮೆರೆಯುತ್ತಿದ್ದರು. ಮುಷ್ಟಿಕನು ತನ್ನ ಬಾಹುಗಳನ್ನು ತಟ್ಟಿಕೊಳ್ಳುತ್ತಿದ್ದನು. ಜನರೆಲ್ಲರೂ ಅದನ್ನು ನೋಡಿ ಹಾಹಾಕಾರವನ್ನು ಮಾಡುತ್ತಿದ್ದರು. ಆ ಸಮಯದಲ್ಲಿ ಕಂಸನಿಂದ ಪ್ರೇರಿತನಾದ ದುಷ್ಟ ಮಾವಟಿಗನಿಂದ ತಮ್ಮ ಮೇಲೆ ನುಗ್ಗಿಸಲ್ಪಟ್ಟ ಕುವಲಯಾಪೀಡವೆಂಬ ಮದ್ದಾನೆಯನ್ನು ಕೊಂದು ಅದರ ಮದೋದಕದಿಂದಲೂ ರಕ್ತದಿಂದಲೂ ತೊಯ್ದು ಹೋದ ಶರೀರವುಳ್ಳವರಾದ ಬಲರಾಮಕೃಷ್ಣರು ಆ ಆನೆಯ ದಂತವನ್ನೇ ಕಿತ್ತುಕೊಂಡು ಆಯುಧವನ್ನಾಗಿ ಮಾಡಿಕೊಂಡು ಮೃಗಗಳ ನಡುವೆ ಬರುವ ಸಿಂಹಗಳಂತೆ ದಿಟ್ಟತನದಿಂದ ನೋಡುತ್ತಾ ತುಂಬುತ್ತಾ ಆ ರಂಗಸ್ಥಳವನ್ನು ಪ್ರವೇಶಿಸಿದರು. ಆಗ ಅವರನ್ನು ಕಂಡು ಆ ರಂಗದಲ್ಲಿದ್ದ ಜನರೆಲ್ಲರೂ ಸಂಭ್ರಮದಿಂದ ಇವನೇ ಕೃಷ್ಣನು, ಇವನೇ ಬಲರಾಮನು ಎಂಬುದಾಗಿ ಗಟ್ಟಿಯಾಗಿ ಕೋಲಾಹಲವನ್ನು ಮಾಡಿದರು. ಭಯಂಕರವಾದ ಆಕೃತಿಯುಳ್ಳ ಪೂತನೆ ಎಂಬ ರಾಕ್ಷಸಿಯು ಯಾವನಿಂದ ಕೊಲ್ಲಲ್ಪಟ್ಟಳೋ, ಯಾವನು ಶಕಟಾಸುರನನ್ನು ತನ್ನ ಪಾದ ಪ್ರಹಾರದಿಂದ ಹೊರಗೆ ಎಸೆದು ಬಿಟ್ಟನೋ, ಯಾವನು ಯುವರಾರ್ಜನ ವೃಕ್ಷಗಳನ್ನು ಅಂದರೆ ಜೋಡಿ ಬಿಡಿಮತ್ತಿ ಮರಗಳು ಲೀಲಾಮಾತ್ರದಿಂದ ಮುರಿದು ಕೆಡವಿದನೋ ಅವನೇ ಇವನು. ಯಾವ ಬಾಲಕನು ಕಾಳಿಯ ಸರ್ಪದ ಮೇಲೆ ಧುಮುಕಿ ಅದರ ಮೇಲೆ ಕುಣಿದಾಡಿದನೋ ಮತ್ತು ಯಾವನು 7 ದಿವಸಗಳು ಗೋವರ್ಧನವೆಂಬ ಮಹಾಪರ್ವತವನ್ನು ತನ್ನ ಕಿರಿಬೆರಳಿನಿಂದ ಎತ್ತಿ ಹಿಡಿದನೋ ಅವನೇ ಇವನು. ಯಾವ ಮಹಾತ್ಮನು ತನ್ನ ಲೀಲಾ ಮಾತ್ರದಿಂದಲೇ ದುಷ್ಟನಾದ ಅರಿಷ್ಟನನ್ನೂ ಧೇನುಕನನ್ನೂ ಕೊಂದು ಕೆಡಹಿದನೋ ಆ ಅಚ್ಯುತನು ಇದೋ ನಮ್ಮ ಕಣ್ಣುಗಳಿಗೆ ಗೋಚರನಾಗಿರುವನು. ಇದೋ ಇಲ್ಲಿ ಮಹಾಬಾಹುವು ಕೃಷ್ಣನ ಅಣ್ಣನೂ ಆದ ಬಲರಾಮನು ನಗರ ಸ್ತ್ರೀಯರ ಮನಸ್ಸಿಗೂ ನಯನಗಳಿಗೂ ಆನಂದವನ್ನುಂಟು ಮಾಡುತ್ತಾ ಲೀಲೆಯಿಂದ ಅವನು ಮುಂದಗಡೆ ಬರುತ್ತಿರುವನು. ಪುರಾಣದ ಅರ್ಥವನ್ನು ಚೆನ್ನಾಗಿ ಬಲ್ಲ ಪ್ರಾಜ್ಞರು ಈ ಗೋಪಾಲನೇ ದುಃಖದಲ್ಲಿ ಮುಳುಗಿ ಹೋಗಿರುವ ಯಾದವ ವಂಶವನ್ನು ಉದ್ಧಾರ ಮಾಡುವೆನೆಂದು ಈತನನ್ನು ಹೊಗಳಿರುವರು. ಈ ಭೂಮಂಡಲದಲ್ಲಿ ಭಾರವನ್ನು ಪರಿಹರಿಸಲು ಸರ್ವಪ್ರಾಣಿಗಳಲ್ಲಿಯೂ ನೆಲೆಸಿರುವ ಆ ಮಹಾವಿಷ್ಣುವಿನ ಅಂಶವೇ ಭೂಮಿಯಲ್ಲಿ ಶ್ರೀಕೃಷ್ಣನ ರೂಪವಾಗಿ ಅವತರಿಸಿರುವುದು. ಶ್ರೀಕೃಷ್ಣನು ಮತ್ಯಾರೂ ಅಲ್ಲ, ಸರ್ವ ಪ್ರಾಣಿಗಳಲ್ಲಿಯೂ ನೆಲೆಸಿರುವವನು ಸರ್ವ ಕಾರಣನೂ ಆದ ಆ ಮಹಾವಿಷ್ಣುವೇ ತನ್ನ ಭೂಭಾಗವನ್ನು ಪರಿಹಾರ ಮಾಡಲು ಈತನ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿರುವನು ಎಂಬುದಾಗಿ ಮಧುರಾನಗರದ ಜನರೆಲ್ಲರೂ ಆ ಬಲರಾಮಕೃಷ್ಣರನ್ನು ಹೊಗಳುತ್ತಿರಲು ದೇವಕಿಯ ಎದೆಯ ದುಃಖದಿಂದ ತಳಮಳಗೊಂಡಿತು. ಪುತ್ರಸ್ನೇಹದಿಂದ ಆಕೆಯ ಸ್ತನಗಳಿಂದ ಹಾಲುಕ್ಕಿ ಸುರಿಯಲಾರಂಭವಾಯಿತು. ವಸುದೇವನೂ ಸಹ ತನ್ನ ಮಕ್ಕಳನ್ನು ಕಂಡೊಡನೆ ಹಬ್ಬದಂತೆ ಸಂಭ್ರಮ ಪಡುತ್ತಾ ಅವರನ್ನೇ ನೋಡುತ್ತಿದ್ದನು. ಆಗ ಅವನು ಮುದುಕನಾಗಿದ್ದರೂ ಆ ಮುಪ್ಪನ್ನು ಬಿಟ್ಟು ಹುಡುಗನಂತಾಗಿದ್ದನು. ಕಂಸನ ಅಂತಃಪುರದಲ್ಲಿದ್ದ ರಾಜಸ್ತ್ರೀಯರೂ ಮಧುರಾ ಪಟ್ಟಣದ ಸ್ತ್ರೀಯರೂ ಸಹ ದೊಡ್ಡ ದೊಡ್ಡದಾಗಿ ತೆರೆದ ಕಣ್ಗಳಿಂದ ರಾಮಕೃಷ್ಣರನ್ನು ಎಷ್ಟು ನೋಡಿದರೂ ತೃಪ್ತಿ ಇಲ್ಲದಂತೆ ಬಿಡುವಿಲ್ಲದೆ ನೋಡುತ್ತಿದ್ದರು. ಆಗ ಹೆಂಗಸರೆಲ್ಲರೂ ಈ ರೀತಿ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಎಲೈ ಸಖಿಯರೇ, ಕಮಲದಂತೆ ಕಣ್ಗಳುಳ್ಳ ಶ್ರೀಕೃಷ್ಣನ ಮುಖವನ್ನು ನೋಡಿರಿ. ಕುವಲಯಾಪೀಡವೆಂಬ ಆನೆಯೊಡನೆ ಹೋರಾಡಿದುದರಿಂದ ಉಂಟಾದ ಆಯಾಸದಿಂದ ಸಣ್ಣ ಸಣ್ಣ ಬೆವರು ಹನಿಗಳು ಮುಖಮಂಡಲವನ್ನು ಅಲಂಕರಿಸಿವೆ. ಈಗ ಈ ಮುಖವು ಹಿಮದ ಕಣಗಳು ಅಲ್ಲಲ್ಲಿ ಅಂಟಿಕೊಂಡಿರುವ ಅರಳಿದ ತಾವರೆಯನ್ನು ಹೋಲುತ್ತಿರುವುದು. ಕೃಷ್ಣನನ್ನು ನೋಡುವ ನಮ್ಮ ಈ ಮನುಷ್ಯ ಜನ್ಮವು ಸಾವಿಲ್ಲದ ದೇವತೆಗಳಿಗಿಂತಲೂ ಮೇಲು. ನಿಮ್ಮ ಕಣ್ಗಳನ್ನು ಸಾರ್ಥಕಪಡಿಸಿಕೊಳ್ಳಿರಿ. ಎಲ್ಲವೂ ಭಾಮಿನಿಯೇ, ಶ್ರೀವತ್ಸವೆಂಬ ಮಚ್ಚೆಯಿಂದ ಭೂಷಿತವಾಗಿಯೂ ಸಕಲ ಜಗತ್ತಿಗೂ ನಿವಾಸಭೂತವಾಗಿಯೂ ಇಡುವಂತಹ ಈ ಬಾಲಕನ ಎದೆಯನ್ನು ನೋಡು. ಶತ್ರುಗಳನ್ನು ಮರ್ದಿಸುವಂತಹ ಆತನ ಬಾಹುಗಳನ್ನು ನೋಡು. ನೋಡು ಅತ್ತ ಕಡೆ. ಅಹಂಕಾರದಿಂದ ಮುಷ್ಟಿಕನೂ ಚಾಣೂರನೂ ಮತ್ತು ಅವರ ಕಡೆಯವರಾದ ಇತರರೂ ಬೀಸುತ್ತಿರುವುದನ್ನು ಕಂಡು ಬಲಭದ್ರನು ಅವರನ್ನು ಲಕ್ಷ್ಯ ಮಾಡದೆ ಅಪಹಾಸ್ಯ ಮಾಡುತ್ತಿರುವನು. ಸ್ವಲ್ಪ ನೋಡು. ಎಲ್ಲವೂ ಗೆಳತಿಯರೇ, ನೋಡಿರಿ, ಈ ಶ್ರೀಕೃಷ್ಣನು ಮಲ್ಲಯುದ್ಧಕ್ಕೋಸ್ಕರ ಚಾಣೂರನ ಬಳಿಗೆ ಹೋಗುತ್ತಿರುವನು. ಏನು,
ಇಲ್ಲಿ ಯುಕ್ತಾಯುಕ್ತತೆಯನ್ನು ವಿವೇಚಿಸಬಲ್ಲ ಹಿರಿಯರಾರೂ ಇಲ್ಲವೇ? ಈಗ ತಾನೇ ಬಾಲ್ಯವನ್ನು ಕಳೆದು ಯೌವನದಲ್ಲಿ ಕಾಲಿಡುತ್ತಿರುವ ಸುಕುಮಾರ ಶರೀರನಾದ ಕೃಷ್ಣನಲ್ಲಿ, ವಜ್ರಾಯುಧದಂತೆ ಕರ್ಕಶವಾದ ಮಹಾದೇವವುಳ್ಳ ಆ ರಾಕ್ಷಸನಲ್ಲಿ, ಹೊಸದಾಗಿ ಯೌವನದಲ್ಲಿ ಪದಾರ್ಪಣ ಮಾಡುತ್ತಿರುವ ಸುಕುಮಾರರು ಮಲ್ಲಯುದ್ಧಕ್ಕೆಂದು ರಂಗಕ್ಕಿಳಿದಿರುವರು. ಚಾಣೂರನೇ ಮೊದಲಾದ ರಾಕ್ಷಸ ಜಟ್ಟಿಗಳೆಲ್ಲರೂ ಬಹುಭಯಂಕರರಾದವರು. ಈ ಕಾಳಗವನ್ನು ಏರ್ಪಡಿಸಿದ್ದ ಮಧ್ಯಸ್ಥರು ಎಂತಹ ಭಾರೀ ಪ್ರಮಾದವನ್ನು ಮಾಡಿಬಿಟ್ಟಿರುವರು. ಏಕೆಂದರೆ ಬಲಾಢ್ಯರಾದವರು ಬಾಲಕರೊಡನೆ ಸೆಣಸುವುದನ್ನು ಈ ಮಧ್ಯಸ್ಥರು ತಪ್ಪಿಸದೆ ಉಪೇಕ್ಷೆ ಮಾಡುವವರಲ್ಲ. ಈ ರೀತಿಯಾಗಿ ಪುರಾಂಗನೆಯರು ಪರಸ್ಪರ ಮಾತನಾಡಿಕೊಳ್ಳುತ್ತಿರುವಂತೆಯೇ ಭಗವಂತನಾದ ಶ್ರೀಕೃಷ್ಣನು ಭೂಮಿಯನ್ನು ನಡಗಿಸುತ್ತಾ ಜನರೆಲ್ಲರಿಗೂ ಹರ್ಷ ಉಕ್ಕುವಂತೆ ಮಾಡಿದನು. ಹಾಗೆಯೇ ಬಲರಾಮನೂ ಕೂಡ ತನ್ನ ಬಾಹುಗಳನ್ನು ಅಸ್ಫಾಲನೆ ಮಾಡಿ ತನ್ನ ಮೈಯನ್ನು ಜಗ್ಗಿಸುತ್ತಾ ಮುಂದೆ ಬಂದನು. ಆಗ ಅವನಿಟ್ಟ ಹೆಜ್ಜೆ ಹೆಜ್ಜೆಗೂ ಭೂಮಿಯು ಬಿರಿಯದೇ ಇದ್ದುದೇ ಬಹು ಆಶ್ಚರ್ಯ. ಅನಂತರ ಮಹಾಪರಾಕ್ರಮಶಾಲಿಯಾದ ಶ್ರೀಕೃಷ್ಣನು ಚಾಣೂರನೊಡನೆ ಹೋರಾಡಲು ನಿಂತನು. ಮಲ್ಲಯುದ್ಧದಲ್ಲಿ ನಿಪುಣನಾದ ಮುಷ್ಟಿಕನೆಂಬ ದೈತ್ಯನು ಬಲರಾಮನೊಡನೆ ಯುದ್ಧಕ್ಕೆ ನಿಂತನು. ಆಗ ಅವರಿರುವರಿಗೂ ಬಹು ಭಾರಿಯಾದ ಕಾಳಗವು ಜರುಗಿತು. ಅವರುಗಳು ಯಾವ ಆಯುಧಗಳನ್ನೂ ಉಪಯೋಗಿಸದಿದ್ದರೂ ಅದು ಬಹು ಭಯಂಕರವಾಗಿತ್ತು. ಒಮ್ಮೆ ಕೃಷ್ಣನು ಚಾಣೂರನನ್ನು ಬೀಳಿಸುವನು, ಒಂದು ಸಲ ನೂಕುವನು, ಇನ್ನೊಮ್ಮೆ ಚೆಂಡಿನಂತೆ ಮೇಲಕ್ಕೆಸೆಯುವನು, ಮತ್ತೊಮ್ಮೆ ಕೈಯ ಬೆರಳುಗಳನ್ನು ಕೀಲದಂತೆಯೂ ವಜ್ರದಂತೆಯೂ ಹಿಡಿದು ಅದರಿಂದ ಹೊಡೆಯುವನು. ಒಂದು ಸಲ ಕಾಲಿನಿಂದ ಒದೆಯುವನು, ಇನ್ನೊಂದು ಸಲ ಅಂಗೈಯಿಂದ ಅಪ್ಪಳಿಸುವನು. ಹೀಗೆ ಅವರಿಗೆ ಬಹುದೊಡ್ಡ ಹೋರಾಟವೂ ನಡೆಯಿತು. ತುಂಬಿದ್ದ ಆ ರಂಗಸ್ಥಳದಲ್ಲಿ ಚಾಣೂರನೂ ಸಹ ತನ್ನ ಬಲವೆಲ್ಲವನ್ನೂ ಬಿಟ್ಟು ಹೋರಾಡಿದನು. ಆದರೇನು, ಅವನು ಎಷ್ಟೆಷ್ಟು ಶಕ್ತಿಯಿಂದ ಹೋರಾಡಿದರೂ ಅಷ್ಟೂ ಅವನಿಗೆ ಶಕ್ತಿಯು ಕುಂದುತ್ತಾ ಬಂದಿತೇ ಹೊರತು ಸ್ವಲ್ಪವೂ ಉಪಯೋಗವಾಗಲಿಲ್ಲ. ಆ ಜಗನ್ಮಯನಾದ ಶ್ರೀಕೃಷ್ಣನು ಅವನೊಡನೆ ಸ್ವಲ್ಪವೂ ಆಯಾಸ ಪಡದೆ ಲೀಲೆಯಿಂದ ಆಟದಂತೆ ಹೋರಾಡಿದನು. ಆಗ ಚಾಣೂರನು ಖೇದದಿಂದಲೂ ಕೋಪದಿಂದಲೂ ತನ್ನ ಕೈಯನ್ನು ಹಿಸುಕಿಕೊಳ್ಳುವಂತಾಯಿತು. ಆಗ ಕಂಸನು ಚಾಣೂರನ ಬಲವು ಕುಗ್ಗುತ್ತಿರುವುದನ್ನು, ಕೃಷ್ಣನ ಬಲವು ಹೆಚ್ಚುತ್ತಿರುವುದನ್ನು ಗಮನಿಸಿದನು. ಆಗ ಅವನಿಗೆ ಕೋಪವು ಮೇರೆ ಮೀರಿತು. ಬಳಿಕ ಅವನು ಬಾಜಿಸುತ್ತಿದ್ದ ವಾದ್ಯಗಳೆಲ್ಲವನ್ನೂ ತಟ್ಟನೆ ನಿಲ್ಲಿಸುವಂತೆ ಆಜ್ಞೆ ಮಾಡಿದನು. ಹೀಗೆ ಕಂಸನ ಅಪ್ಪಣೆಯಿಂದ ಯಾವಾಗ ಮೃದಂಗ ಮೊದಲಾದ ವಾದ್ಯಗಳೆಲ್ಲವೂ ನಿಲ್ಲಿಸಲ್ಪಟ್ಟವೋ ಆಗ ಆಕಾಶದಲ್ಲಿ ದೇವತೆಗಳ ವಾದ್ಯಗಳೆಲ್ಲವೂ ಗುಂಪು ಗುಂಪಾಗಿ ಬಾಜಿಸತೊಡಗಿದವು. ಆಗ ಕಣ್ಣಿಗೆ ಕಾಣದಂತೆ ಆಕಾಶದಲ್ಲಿ ಅಂತರ್ಹಿತರಾಗಿದ್ದ ದೇವತೆಗಳೆಲ್ಲರೂ ಶ್ರೀಕೃಷ್ಣನನ್ನು ಕುರಿತು, ಎಲೈ ಗೋವಿಂದನೇ, ನೀನು ಜಯಶೀಲನಾಗು, ಎಲೈ ಕೇಶವನೇ, ಈ ದುಷ್ಟ ರಾಕ್ಷಸರನ್ನು ಸಂಹರಿಸು ಎಂಬುದಾಗಿ ಸಂತೋಷದಿಂದ ಹುರಿದುಂಬಿಸತೊಡಗಿದರು. ಹೀಗೆ ಬಹುಹೊತ್ತು ಶ್ರೀಕೃಷ್ಣನು ಚಾಣೂರನನ್ನು ಆಟವಾಡಿಸಿದನು. ಬಳಿಕ ಚಾಣೂರನನ್ನು ಕೊಲ್ಲಬೇಕೆಂದು ಮನಸ್ಸು ಮಾಡಿ ಆಗ ಶತ್ರುಸೂದನನು ದೈತ್ಯರಲ್ಲೆಲ್ಲ ಹೆಸರಾಗಿದ್ದ ಆ ಜಟ್ಟಿಯನ್ನು ಕಾಲುಗಳಲ್ಲಿ ಹಿಡಿದುಕೊಂಡು ಮೇಲಕ್ಕೆತ್ತಿ ಸುಮ್ಮನೆ ಗರಗರನೆ ತಿರುಗಿಸಿಬಿಟ್ಟನು. ಹೀಗೆ ಶ್ರೀಕೃಷ್ಣನು ಅವನನ್ನು ಆಕಾಶದಲ್ಲಿ ತಿರುಗಿಸುತ್ತಿರುವಂತೆಯೂ ದೈತ್ಯನು ಪ್ರಾಣವನ್ನು ನೀಗಿದನು. ಬಳಿಕ ಅವನನ್ನು ಶ್ರೀಕೃಷ್ಣನು ನೆಲದ ಮೇಲೆ ಅಪ್ಪಳಿಸಿಬಿಟ್ಟನು. ಹೀಗೆ ನೆಲದ ಮೇಲೆ ಅಪ್ಪಳಿಸುತ್ತಲೇ ಚಾಣೂರನು 100 ತುಂಡುಗಳಾಗಿ ಹೋದನು. ಆಗ ಅವನ ದೇಹದಿಂದ ಹೊರಹೊರಟ ರಕ್ತದಿಂದ ನೆಲವೆಲ್ಲವೂ ಕೆಸರು ಕೆಸರಾಗಿ ಹೋಯಿತು. ಆ ಸಮಯದಲ್ಲಿ ಮಹಾಬಲಾಢ್ಯನಾದ ಬಲರಾಮನು ಚಾಣೂರನೊಂದಿಗೆ ಕೃಷ್ಣನು ಹೋರಾಡಿದಂತೆ ಮುಷ್ಟಿಕನೊಡನೆ ಹೋರಾಡಿದನು. ಅನಂತರ ಬಲಭದ್ರನೂ ಸಹ ಮುಷ್ಟಿಕನನ್ನು ತಲೆಯ ಮೇಲೆಯೇ ಮುಷ್ಟಿಯಿಂದಲೂ ಎದೆಯ ಮೇಲೆ ಮಂಡಿಯಿಂದಲೂ ಬಲವಾಗಿ ಅಪ್ಪಳಿಸಿ ನೆಲದ ಮೇಲೆ ಕೆಡವಿಬಿಟ್ಟನು. ಬಳಿಕ ಅವನನ್ನು ಚೆನ್ನಾಗಿ ಹಿಸುಕಿ ಮದ್ದೆಯಂತೆ ಅವನ ಆಯುಸ್ಸನ್ನು ಕೊನೆಗಾಣಿಸಿಯೇ ಬಿಟ್ಟನು. ಆಗ ತೋಷಲಕನೆಂಬ ಮಹಾಬಲಶಾಲಿಯಾದ ಜೊಟ್ಟಿಯೊಬ್ಬನು ಕೃಷ್ಣನ ಮೇಲೇರಿ ಬಂದನು. ಆಗ ಕೃಷ್ಣನು ತನ್ನ ಎಡಗೈಯನ್ನು ಮುಷ್ಟಿಕಟ್ಟಿ ಒಂದೇ ಏಟಿನಿಂದ ಅವನನ್ನು ಕೊಂದು ನೆಲಕ್ಕೆ ಕೆಡವಿದನು. ಹೀಗೆ ಚಾಣೂರನೂ ಮುಷ್ಟಿಕನೂ ತೋಷಲಕನೆಂಬ ಜಟ್ಟಿಯೂ ಹತರಾದಾಗ ಅವರ ಕಡೆಯ ಜಟ್ಟಿಗಳೆಲ್ಲರೂ ಭಯದಿಂದ ಓಡಿಹೋದರು. ಆಗ ಕೃಷ್ಣನೂ ಬಲಭದ್ರನೂ ಮಹಾಸಂತೋಷದಿಂದ ತಮ್ಮ ಓರೆಗೆಯರಾದ ಗೊಲ್ಲರನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಅವರೊಡನೆ ಆ ಮಟ್ಟಿಯ ಮೇಲೆ ಓಡಾಡತೊಡಗಿದರು. ಅದನ್ನು ನೋಡುತ್ತಲೇ ಕಂಸನಿಗೆ ಕೋಪ ಉಕ್ಕೇರಿತು. ಕಣ್ಣುಗಳು ಕೆಂಡದಂತೆ ಕೆಂಪೇರಿದವು. ಆಗ ಅವನು ತನ್ನ ಕಡೆಯ ಭಾರೀ ಆಳುಗಳನ್ನು ಕರೆದು ಈ ರೀತಿ ಅಪ್ಪಣೆ ಮಾಡಿದನು: ಈ ಗೊಲ್ಲರಿಬ್ಬರನ್ನು ಬಲವಂತವಾಗಿ ಈ ಗುಂಪಿನಿಂದ ಹೊರಗೆ ತಳ್ಳಿಬಿಡಿರಿ. ಈ ಪಾಪಿಷ್ಠನಾದ ನಂದನನ್ನು ಹಿಡಿಯಿರಿ, ಅವನಿಗೆ ಸಂಕೋಲೆ ಹಾಕಿ ಬೇಗನೆ ಸೆರೆಯಲ್ಲಿಡಿರಿ. ಮತ್ತು ಆ ವಸುದೇವನನ್ನು ವೃದ್ಧರಿಗೆ ಎಂದಿಗೂ ಕೊಡಬಾರದಂತಹ ದಂಡನೆಯನ್ನಿತ್ತು ಬಂಧನದಲ್ಲಿಡಿರಿ. ಅಲ್ಲದೆ ಈಗ ಕೃಷ್ಣನ ಜೊತೆಯಲ್ಲಿ ಸೇರಿ ಯಾವ ಯಾವ ಗೊಲ್ಲರು ಅಹಂಕಾರದಿಂದ ಮೆರೆಯುತ್ತಿರುವರೋ
ಆಯಾ ಗೊಲ್ಲರ ಬಳಿ ಇರುವ ಹಸುಗಳೆಲ್ಲವನ್ನೂ ಹೊಡೆದುಕೊಂಡು ಬರುವುದಲ್ಲದೆ ಅವರಲ್ಲಿ ಸ್ವಲ್ಪ ಹಣವಿದ್ದರೂ ಅದನ್ನೂ ಸಹ ಕಿತ್ತುಕೊಂಡು ಬನ್ನಿರಿ ಎಂದನು. ಹೀಗೆ ಕಂಸನು ಆಜ್ಞಾಪಿಸುತ್ತಿರುವುದನ್ನು ಕಂಡು ಕೃಷ್ಣನು ಗಟ್ಟಿಯಾಗಿ ನಕ್ಕು ಒಂದೇ ಬಾರಿಗೆ ಅವನ ಬಳಿ ಹಾರಿ ಬಂದು ಅವನು ಕುಳಿತಿದ್ದ ಆಸನವನ್ನು ತಟ್ಟನೆ ಹತ್ತಿ ಸರ್ರನೆ ಆ ಕಂಸನನ್ನು ಹಿಡಿದುಕೊಂಡನು ಮತ್ತು ಅವನ ಜುಟ್ಟಿಗೆ ಕೈ ಹಾಕಿ ಕೆಳಕ್ಕೆ ಜಗ್ಗಿದನು. ಆಗ ಕಂಸನ ಕಿರೀಟವು ತಲೆಯಿಂದ ಜಾರಿ ನೆಲಕ್ಕೆ ಬಿದ್ದುದಲ್ಲದೆ ಆ ಕಂಸನೂ ಸಹ ಆ ಆಸನದಿಂದ ಕೆಳಕ್ಕೆ ಉರುಳಿದನು. ಕೃಷ್ಣನು ಅವನ ಮೇಲೆ ಬಿದ್ದನು. ಸಕಲವಾದ ಜಗತ್ತು ಯಾವನಲ್ಲಿ ಅಡಕವಾಗಿದೆಯೋ ಅಂತಹ ಮಹಾಪುರುಷನಾದ ಕೃಷ್ಣನು ಮೇಲೆ ಬೀಳುತ್ತಲೇ ಆ ಹೊರೆಯನ್ನು ತಾಳಲಾರದೆ ಕಂಸನು ತನ್ನ ಪ್ರಾಣವನ್ನು ನೀಗಿದನು. ಆಗ ಮಹಾಬಲಾಢ್ಯನಾದ ಕೃಷ್ಣನು ಸತ್ತು ಬಿದ್ದಿದ್ದ ಕಂಸನ ಕೂದಲಿಗೆ ಕೈ ಹಾಕಿ ಹಿಡಿದು ಆ ದೇಹವನ್ನು ಆ ರಂಗಸ್ಥಳದಲ್ಲೆಲ್ಲ ಎಳೆದಾಡಿದನು. ಹೀಗೆ ಮಹಾಭಾರವುಳ್ಳ ಮಹಾತ್ಮನಾದ ಕೃಷ್ಣನು ಮಹಾವೇಗದಿಂದ ಮೇಲೆ ಬಿದ್ದುದರಿಂದಲೂ ರಂಗಸ್ಥಳದಲ್ಲಿ ಸಿಕ್ಕಿದಂತೆ ಎಳೆದಾಡಿದುದರಿಂದಲೂ ಆ ಕಂಸನ ದೇಹವು ಕಿತ್ತು ಹೋಯಿತು. ಆಗ ಸುನಾಮನೆಂಬ ಕಂಸನ ತಮ್ಮನು ಕೃಷ್ಣನಿಂದ ತನ್ನ ಅಣ್ಣನು ಹತನಾದದ್ದನ್ನು ಕಂಡು ಕೋಪದಿಂದ ಸೆಣಸಲು ಬಂದನು. ಆಗ ಬಲಭದ್ರನು ಆ ದುಷ್ಟನನ್ನು ಲೀಲೆಯಿಂದಲೇ ಕೊಂದು ಕೆಡಹಿಬಿಟ್ಟನು. ಬಳಿಕ ಆ ರಂಗಮಂಟಪದಲ್ಲಿ ನೆರೆದಿದ್ದ ಜನರೆಲ್ಲರೂ ಹೀಗೆ ಸ್ವಲ್ಪವೂ ಲಕ್ಷ್ಯವಿಲ್ಲದೆ ಲೀಲಾ ಮಾತ್ರದಿಂದಲೇ ಕಂಸನನ್ನು ಶ್ರೀಕೃಷ್ಣನು ಸಂಹರಿಸುವುದನ್ನು ಕಂಡು ಹಾಹಾಕಾರವನ್ನು ಮಾಡಿದರು. ಇತ್ತ ಕೃಷ್ಣನು ತನ್ನ ಅಣ್ಣನಾದ ಬಲರಾಮನೊಡನೆ ವಸುದೇವನೂ ದೇವಕಿಯೂ ಇದ್ದಲ್ಲಿಗೆ ಬೇಗನೆ ಬಂದು ಅವರೀರ್ವರಿಗೂ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದರು. ಆಗ ವಸುದೇವನೂ ದೇವಕಿಯೂ ತಮಗೆ ನಮಸ್ಕಾರ ಮಾಡಿದ ಆ ಕೃಷ್ಣನನ್ನು ಎತ್ತಿ ಹಿಡಿದು ಮೇಲಕ್ಕೆಬ್ಬಿಸಿ ಆ ಪರಮಾತ್ಮನು ಅವತರಿಸಿದಾಗ ಹೇಳಿದ್ದ ಮಾತುಗಳನ್ನು ನೆನೆದು ಅವನಿಗೆ ನಮಸ್ಕಾರ ಮಾಡಿ ಈ ರೀತಿ ಸ್ತೋತ್ರ ಮಾಡಿದರು. ಎಲೈ ದೇವದೇವನೇ, ಪ್ರಸನ್ನನಾಗು. ದೇವತೆಗಳಲ್ಲೆಲ್ಲ ಶ್ರೇಷ್ಠನೆನಿಸಿದ ಎಲೈ ಪ್ರಭುವೇ, ನಮ್ಮಲ್ಲಿ ಪ್ರಸಾದವನ್ನು ತೋರುವವನಾಗು. ನಮ್ಮ ಮೇಲೆ ಕೃಪೆಯಿಟ್ಟು ಕಷ್ಟದಿಂದ ಉದ್ಧಾರ ಮಾಡಿದ ಎಲೈ ಕೇಶವನೇ, ನಮ್ಮಲ್ಲಿ ಪ್ರಸನ್ನತೆಯನ್ನು ತೋರು. ಹೇ ಭಗವನ್, ನಾನು ಮಾಡಿದ ಆರಾಧನೆಯನ್ನು ಕೈಗೊಂಡು ದುಷ್ಟರನ್ನು ಸಂಹರಿಸುವ ಸಲುವಾಗಿ ನನ್ನ ಮನೆಯಲ್ಲಿಯೇ ನೀನು ಅವತರಿಸಿದೆಯಲ್ಲವೇ? ಇದರಿಂದ ನಮ್ಮ ವಂಶವೇ ಪಾವನಗೊಳಿಸಲ್ಪಟ್ಟಿತ್ತು. ನೀನು ಎಲ್ಲ ಪ್ರಾಣಿಗಳ ಅಂತಃಕರಣ ರೂಪನಾಗಿರುವೆ ಮತ್ತು ಎಲ್ಲ ಭೂತಗಳಲ್ಲಿ ನೆಲೆಸಿಯೂ ಇರುವೆ. ಎಲೈ ಸಕಲ ಜೀವಸ್ವರೂಪನೇ, ನೀನೇ ವರ್ತಮಾನವು, ನೀನೇ ಭೂತಕ್ಕೂ ಭವಿಷ್ಯತ್ತಿಗೂ ಕಾರಣವಾಗಿರುವೆ. ನಿನ್ನನ್ನು ಹೇಗೆಂದು ಊಹಿಸಲೂ ಸಹ ಯಾರಿಗೂ ಸಾಧ್ಯವಿಲ್ಲ. ಯಜ್ಞಗಳಲ್ಲಿ ಎಲ್ಲರೂ ನಿನ್ನನ್ನೇ ಆರಾಧಿಸುವರು. ಎಲೈ ಅಚ್ಯುತನೇ, ನಾಶವಿಲ್ಲದವನೇ, ನೀನೇ ಸಕಲ ದೇವಸ್ವರೂಪನು, ನೀನೇ ಯಜ್ಞವು, ಯಜ್ಞವನ್ನು ಮಾಡುವ ಯಜಮಾನನೂ ನೀನೇ ಮತ್ತು ಆ ಯಜ್ಞಗಳಿಗೆ ಅಧಿಪತಿಯಾದವನೂ ನೀನೇ. ಇಂತಹ ನಿನ್ನ ವಿಷಯದಲ್ಲಿ ನಾನು ಮತ್ತು ದೇವಕಿಯು ನಮ್ಮ ಮಗನೆಂಬ ವಾತ್ಸಲ್ಯದಿಂದ ಕೃತ್ರಿಮವಾದ ಪುತ್ರಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ವಹಿಸುತ್ತಿದ್ದೆವಲ್ಲ, ಇದು ಬಹು ಹಾಸ್ಯಾಸ್ಪದವಾದುದಲ್ಲವೇ? ನೀನೇ ಎಲ್ಲ ಭೂತಗಳಿಗೂ ಕರ್ತೃವಾಗಿರುವೆ. ನಿನಗೆ ಹುಟ್ಟು ಸಾವು ಒಂದೂ ಇಲ್ಲ. ಇಂತಹ ನಿನ್ನನ್ನು ಸಾಮಾನ್ಯ ಮನುಷ್ಯನಾದ ನಾನು ಹೇಗೆ ತಾನೇ ಈ ನಾಲಿಗೆಯಿಂದ ಮಗನೇ ಎಂಬುದಾಗಿ ಕರೆಯಲಿ? ಎಲೈ ಜಗನ್ನಾಥನೇ, ಯಾವನಿಂದ ಸಮಸ್ತವಾದ ಈ ಪ್ರಪಂಚವೆಲ್ಲವೂ ಸೃಷ್ಟಿ ಮಾಡಲ್ಪಟ್ಟಿತೋ ಅಂತಹ ಪರಮಪುರುಷನಾದ ನೀನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆ ಎಂದು ಹೇಳಲು ಮಾಯೆಯೊಂದನ್ನು ಬಿಟ್ಟು ಮತ್ಯಾವ ರೀತಿಯಿಂದ ತಾನೇ ಸಾಧ್ಯವಾದೀತು? ಹಾಗೆ ನಿನ್ನನ್ನು ಮಗನೆಂದು ಭಾವಿಸುವುದು ನಿನ್ನ ಮಾಯೆಯ ಪ್ರಭಾವದಿಂದ ಅಲ್ಲದೆ ಮತ್ತೆ ಬೇರೆ ಯಾವುದೂ ಅಲ್ಲ. ಚರಾಚರಾತ್ಮಕವಾದ ಈ ಪ್ರಪಂಚವೆಲ್ಲವೂ ಯಾವನಲ್ಲಿಯೇ ನೆಲೆಸಿರುವುದೋ, ಯಾವನು ಶೇಷತಲ್ಪದ ಮೇಲೆ ಮಲಗಿರುವನೋ ಆ ಮಹಾಮಹಿಮನು ಮನುಷ್ಯ ಮಾತ್ರನಿಗೆ ಮಗನಾಗಿ ಹುಟ್ಟುವುದಾದರೂ ಹೇಗೆ? ಹೇ ಪರಮೇಶ್ವರ, ಇಂತಹ ಮಹಾವೈಭವಶಾಲಿಯಾದ ನೀನು ತನ್ನಲ್ಲಿ ಪ್ರಸನ್ನನಾಗು. ಇದೇ ರೀತಿ ಅಂಶಾವತಾರಗಳನ್ನು ಎತ್ತುವುದರಿಂದ ಈ ಪ್ರಪಂಚವನ್ನು ಕಾಪಾಡು. ನೀನು ನನ್ನ ಮಗನಲ್ಲ. ಎಲೆ ಜಗದೀಶನೇ, ಬ್ರಹ್ಮನಿಂದ ಹಿಡಿದು ಮರಗಳವರೆಗೂ ಇರುವ ಸಕಲ ಪ್ರಪಂಚವೂ ನೀನೇ ಆಗಿರುವೆ. ಓ ಪರಮಪುರುಷ, ಏತಕ್ಕೆ ನಮ್ಮ ಮನಸ್ಸಿನಲ್ಲಿ ಹೀಗೆ ಭ್ರಾಂತಿಯನ್ನು ಉಂಟು ಮಾಡುವೆ? ಎಲೈ ಸ್ವಾಮಿಯೇ, ನೀನು ಗೋವುಗಳಿಗೆ ಮಾತ್ರವಲ್ಲ, ಶತ್ರು ಭಯಪೀಡಿತನಾದ ನನಗೂ ಸ್ವಾಮಿಯಾಗಿರುವೆ. ನಿನ್ನನ್ನು ನಾನು ಮಾಯೆಯಿಂದ ಮೋಹಿತನಾಗಿ ಮತಿಗೆಟ್ಟು ಮಗನೆಂಬುದಾಗಿ ಭಾವಿಸುವುದಲ್ಲದೆ ಕಂಸನಿಗೆ ಹೆದರಿಕೊಂಡು ಬಹುಬೇಗನೆ ಗೋಕುಲಕ್ಕೂ ತೆಗೆದುಕೊಂಡು ಹೋದೆನು. ಅಲ್ಲಿ ನೀನು ಮುಂದಕ್ಕೆ ಬೆಳೆದೆ. ಎಲೈ ಜಗದೀಶನೇ, ಯಾವ ಕೆಲಸಗಳನ್ನು ಮಾಡಲು ರುದ್ರರಿಂದಲೂ ಮರುತ್ತುಗಳಿಂದಲೂ ಅಶ್ವಿನಿ ದೇವತೆಗಳಿಂದಲೂ ಇಂದ್ರನಿಂದಲೂ ಸಾಧ್ಯವಿಲ್ಲವೋ ಆ ಕೆಲಸಗಳನ್ನು ಸರ್ವವ್ಯಾಪಿಯಾದ ವಿಷ್ಣುವೆನಿಸಿರುವ ನೀನು ಜಗತ್ತಿಗೆ ಉಪಕಾರ ಮಾಡುವ ಸಲುವಾಗಿ ಮಾಡಿಬಿಟ್ಟಿರುವೆ. ನಮಗೆ ಕವಿದಿದ್ದ ಮಹಾಮೋಹವು ಭಾರೀ ಅಜ್ಞಾನವು ಇಂದಿಗೆ ನಿವೃತ್ತವಾಯಿತು ಎಂದು ಸ್ತುತಿಸಿದನು. ಇಲ್ಲಿಗೆ ಶ್ರೀ ಬ್ರಹ್ಮಪುರಾಣದಲ್ಲಿನ ಕೃಷ್ಣ ಬಾಲ ಚರಿತ್ರೆಯಲ್ಲಿ ಕಂಸವಧ ಕಥನವೆಂಬ 193ನೇ ಅಧ್ಯಾಯವು ಸಮಾಪ್ತವಾದುದು.